ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿರಿ. ಕುಷ್ಟಗಿ ಪಟ್ಟಣದ 4ನೇ ವಾರ್ಡ್ ವ್ಯಾಪ್ತಿಯಲ್ಲಿ ಬರುವ ವಿಷ್ಣು ತೀರ್ಥ ನಗರದ ಉದ್ಯಾನವನ ಜಾಗೆಯ ಬಳಿಯಲ್ಲಿ ಸಾರ್ವಜನಿಕರಿಂದ ಪ್ರತಿಷ್ಠಾಪಿಸಲ್ಪಟ್ಟ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ 2ನೇ ವರ್ಷದ ವಾರ್ಷಿಕೋತ್ಸವ ಸೋಮವಾರ ಭಕ್ತರ ಸಡಗರದ ನಡುವೆ ವಿಜೃಂಭಣೆಯಿಂದ ನಡೆಯಿತು. ಬೆಳಿಗ್ಗೆ ಶ್ರೀ ಆಂಜನೇಯ ಸ್ವಾಮಿ ಮೂರ್ತಿಗೆ ಮಹಾಭಿಷೇಕ, ಬಿಲ್ವಾರ್ಚನೆ, ಪುಷ್ಪಾಲಂಕಾರ, ನೈವೇದ್ಯ ಸಲ್ಲಿಸಲಾಯಿತು. ಬಳಿಕ ಶ್ರೀ ಅಡವಿರಾಯ ಮಂದಿರದ ಅರ್ಚಕರು ಪವನ ಹೋಮ ನಡೆಸಿದರು. ವಿಷ್ಣು ತೀರ್ಥ ನಗರ ಸೇರಿದಂತೆ ಕುಷ್ಟಗಿ ಪಟ್ಟಣದ ವಿವಿಧ ಪ್ರದೇಶದ ನಿವಾಸಿಗಳು ಪೂಜಾ ಕೈಂಕರ್ಯಗಳಲ್ಲಿ ಪಾಲ್ಗೊಂಡಿದ್ದರು. ಮಹಿಳೆಯರು, ಮಕ್ಕಳು, ವೃದ್ಧರು ಶ್ರೀ ವೀರಾಂಜನೇಯ ಸ್ವಾಮಿ ದರ್ಶನ ಭಾಗ್ಯ ಪಡೆದು ಫಲಪುಷ್ಪ ಸಮರ್ಪಿಸಿ ತಮ್ಮ ಇಷ್ಟಾರ್ಥ ಸಿದ್ಧಿ ಬೇಡಿಕೆಗಳಿಗೆ ಪ್ರಾರ್ಥನೆ ಸಲ್ಲಿಸಿದರು. ನಂತರ ದೇವಸ್ಥಾನದ ಸೇವಾ ಸಮಿತಿಯವರು ಕಲ್ಪಿಸಿದ್ದ ಮಹಾದಾಸೋಹ ಸೇವೆಯಲ್ಲಿ ನೂರಾರು ಜನ ಭಕ್ತರು ಪ್ರಸಾದ ಸ್ವೀಕರಿಸಿ ಶ್ರೀ ವೀರಾಂಜನೇಯ ಸ್ವಾಮಿ ಕೃಪೆಗೆ ಪಾತ್ರರಾದರು. ವೀಕ್ಷಕರೇ, ದೇವಸ್ಥಾನ ಹೇಗೆ ಸ್ಥಾಪನೆಯಾಯಿತು, ಅದರ ಜೀರ್ಣೋದ್ಧಾರ ಹೇಗೆ ನಡೆಯುತ್ತಿದೆ, ನಿವಾಸಿಗಳ ಸಹಕಾರ ಕುರಿತು ಶ್ರೀ ವೀರಾಂಜನೇಯ ಸ್ವಾಮಿ ಭಕ್ತ ಹೋಟೆಲ್ ಉದ್ಯಮಿ ರಾಘವೇಂದ್ರ ಸಾವ್ಜಿ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದು ಹೀಗೆ. ಇದು ಹೇಗೆ ಸ್ಥಾಪನೆ ಆಯಿತು? ಈ ತಾವು ಇಷ್ಟೆಲ್ಲ ಜನ ಸೇರಿಸಿ ಏನು ಪ್ರಸಾದ ವ್ಯವಸ್ಥೆ ಮಾಡಿದ್ದೀರಿ? ಬೆಳಗ್ಗೆಯಿಂದ ಏನೇನು ಕಾರ್ಯಕ್ರಮಗಳು ನಡೆದು ಆ ಕುರಿತು ತಾವು ಹೇಳೋದು? ಬೆಳಗ್ಗೆ ಹೋಮ, ಪವನ ಹೋಮ ಅಂತ ಮಾಡ್ತಾರೆ ಸರ್. ಆಮೇಲೆ ಅಲಂಕಾರ ಪೂಜಾ, ಆರತಿ, ಮಂಗಳಾರತಿ ಎಲ್ಲ ಕಾರ್ಯಕ್ರಮಗಳು ಆಗ್ಯಾವ ಸರ್. ಇದು ಯಾವ ಥರ ಇತ್ತು ದೇವಸ್ಥಾನ ಈ ಹಿಂದೆ? ಇದು ಯಾವ ಥರ ಸರ್, ಖಾಲಿ ಜಾಗ ಇಟ್ಟಿದ್ದು. ನಮ್ಮ ಭೌವಿ ಸಮಾಜದವ್ರು ಬಂದು ಇಲ್ಲಿ ಒಂದು ಮೂರ್ತಿ ತಂದು ಇಟ್ಟಿದ್ರು. ಅದನ್ನೇ ನೋಡಿ ಎಲ್ಲ ನಮ್ಮ ಇಲ್ಲಿ ಎಲ್ಲ ಹಿರಿಯರು ಕಿರಿಯರು, ನಮ್ಮ ಓಣಿಯವರು ಎಲ್ಲರೂ, ದೊಡ್ಡವರು ಚಿಕ್ಕವರು ಎಲ್ಲ ಸೇರಿ ಈ ಥರ ಈ ಮೆಟ್ಟಕ್ಕೆ ತೊಗೊಂಬಂದಿದ್ದು ಸರ್. ಈಗ ಇಲ್ಲಿ ನಿವಾಸಿಗಳ ಅಭಿಪ್ರಾಯ ಏನೈತಿ ಈ ದೇವಸ್ಥಾನ ಇದು ಮಾಡೋದ್ರಿಂದ? ನಿವಾಸಿ ಅಭಿಪ್ರಾಯ ಏನು ಸರ್, ಒಳ್ಳೆ ನಮ್ಗೆ ಒಂದು ಸ್ವಲ್ಪ ದೇವರು ಎಲ್ಲ ಅನುಕೂಲ ಮಾಡಿಕೊಟ್ಟಂದ್ರೆ ಬೆಳ್ಕೊಂಡಿದ್ದು ಎಲ್ಲ ಒಂದು ಸ್ವಲ್ಪ ಅನುಕೂಲ ಆಗೈತಿ. ಹಾಗಾಗಿ ಸ್ವಲ್ಪ ಎಲ್ಲರೂ ನಾವೆಲ್ಲ ಹಿರಿಯರು ಹಿರಿಯರು ಎಲ್ಲ ಓಣಿಯರು ಸೇರಿ ಮಾಡಿ ಸರ್. ಈ ಮುಂದೆ ತಾವು ಈ ದೇವಸ್ಥಾನ ಇನ್ನೂ ಜೀರ್ಣೋದ್ಧಾರ ಮಾಡ್ಬೇಕಂತ ಉದ್ದೇಶ ಐತೆ. ಏನೇನು ಮಾಡ್ಬೇಕಂತ ಹಿರಿಯರು ಎಲ್ಲರೂ ಮಾತಾಡ್ಕೊಂಡ್ರು ಸರ್. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಏನೋ ಒಂದು ಸ್ವಲ್ಪ ಕಾಂಪೌಂಡು, ಗುಡಿ ಏನೋ ಮಾಡ್ಬೇಕಂತ ವಿಚಾರ ಮಾಡ್ಯಾರ. ಅದು ಮುಂದೆ ಭಗವಂತ ಇರ್ತದೆ ಸರ್. ಇವತ್ತು ಬೆಳಗ್ಗೆಯಿಂದ ವಿಶೇಷವಾಗಿ ಏನು ಅದು ಅಂತ ಗಮನ ಸೆಳೆಯುವಂಥ ಕಾರ್ಯಕ್ರಮಗಳು ಏನಾಗಿತ್ತು? ಇದು ಒಳ್ಳೆ ಹೋಮ ಪೂಜೆ ಮಾಡ್ಯಾರ ಸರ್. ಬೆಳಗ್ಗೆ ಪವನ ಹೋಮ ಅಂತ ಮಾಡ್ಯಾರ, ಆರತಿ, ಅಭಿಷೇಕ ಇವೆಲ್ಲ ಒಳ್ಳೆ ಕಾರ್ಯಕ್ರಮ ಮಾಡ್ಯಾರ ಸರ್. ಯಾರನ್ನ ಕರೆಸಿದ್ರಿ? ಹೋಮ ಮಾಡ್ಯಾರ ನಮ್ಮ ಇವರು ಅಡವಿರಾಯನ ಪೂಜಾರವರು ಕರೆಸಿದ್ರಿ. ಹೋಮ ಮಾಡಕ್ಕೆ ನಮ್ಮ ಅಜ್ಜರು ಇಲ್ಲಿ 5 ಮಂದಿ ಹೋಮ 5 ಜನ ಕಡೆ. ಈ ತಮ್ಮ ಏನು ಅನ್ಸುತ್ತಾ, ಈಗ ಇದೊಂದು ಹಬ್ಬದ ವಾತಾವರಣ ಸೃಷ್ಟಿಯಾಗೈತಿ ಇಲ್ಲಿಗ? ಏನು ತಮ್ಮ ಅನಿಸಿಕೆ ಏನು? ತಮ್ಗೇನು ಇದು ಈಗ ಆಂಜನೇಯ ಸ್ವಾಮಿಯಿಂದ ಏನು ಅನುಕೂಲ ಆಗೈತೆ? ಆಗೈತೆ ಸರ್, ಒಳ್ಳೆಯದಾಗೈತಿ. ಬಂದು ಹಿಂಗೆ ಭಕ್ತರು ಭಾಳ ಜನ ಆಗ್ಯಾರ ಸರ್. ಈಗ ಬಂದ್ಕೊಳ್ಳಿ ಅಲ್ಲ, ಈಗ ಅದು ಒಂದು ಖಾಲಿ ಮೂರ್ತಿ ಇತ್ತು ಬಯಲು ಜಾಗದಾಗ. ನಿಮ್ಗೆ ಹೇಗೆ ಪ್ರೇರಣೆ ಆಯ್ತು ಅದನ್ನ ಜೀರ್ಣೋದ್ಧಾರ ಮಾಡ್ಬೇಕು? ಎಲ್ಲರೂ ಇಲ್ಲಿ ಓಣಿಯವರು ಸೇರಿ ನೋಡಿದ್ವಿ. ಬಯಲು ಜಾಗ ಇಡಬಾರ್ದು ಅಂತೇಳಿ ಗುರು ಹಿರಿಯರು ಎಲ್ಲ ಸೇರಿ ಈ ಮಟ್ಟಕ್ಕೆ ತಂದಿವಿ ಸರ್.